ಗಾಡಿ ನಿಲ್ಸಣ್ಣ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ನಿಮ್ಮ ಹೆಸರು? ಪಾರ್ವತಿ. ಪಾರ್ವತಿ. ನಿನ್ನ ಹೆಸರು ಶಿವ ಅಂತ ನಿನ್ಗೆ ಖುಷಿನಾ ಮಗ? ಏನ್ರಲ್ಲ ಫುಲ್ ಊಟ ಬೀಡಿ ಬೆಂಕಿ ಬಟ್ನ ಎಲ್ಲೋ ಟಿಪ್ ಟಾಪ್ ಆಗಿ ಹೊಂಟಂಗೈತೆ. ಶಂಕರ, ಚಪ್ಲಿ ಒಲೆ ಅದ್ ನೋಡಿದ್ಯಾ? ಚೀಲ ಒಲೆ ಅದ್ ನೋಡಿದ್ಯಾ? ಬಾಯಿ ಒಲೆ ಅದ್ ನೋಡಿದ್ಯಾ? ನೋಡ್ಬೇಕಲ್ಲ. ಏನ್ ಓದ್ತಾ ಇದ್ದೀರಾ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು, ಈಗ ಕೆಲಸ ಹುಡುಕ್ತಾ ಇದ್ದೀನಿ. ನೀವೇನ್ ಓದ್ತಾ ಇದ್ದೀರಾ ಇಲ್ಲ ಕೆಲಸ ಮಾಡ್ತಿದ್ದೀರಾ? ನಮ್ ಬಗ್ಗೆ ಯಾಕೆ ಕೇಳ್ತೀರಾ ಬುಡಿ, ಹಂಗೆ ಜೀವನ ನಡೀತಾ. ಓಕೆ 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 ಗೊತ್ತಾಯ್ತು. ಹೌದಾ? ಇಲ್ಲೇ ಇರ್ಬೇಕು ಅಂತಿದ್ದೀರಾ ಇಲ್ಲ ಸಿಟಿಗೆ ಹೋಗಿ ಬೇರೆ ತರ ಬದುಕ್ಬೇಕು ಅಂತಿದ್ದೀರಾ? ಮೇಡಮ್, ನಾವೇನಿದ್ರು ಸಿಟಿ ಮೇಡಮ್, ಇಲ್ಲಿ ಯಾವ ನನ್ ಮಗ ಬದುಕ್ತಾನೆ ಹೇಳಿ. ಏಯ್, ನಿನ್ನೆ ಕೇಳಿದ್ರು ಅವರು ನನ್ನಂತಾನೆ. ನಂದು ಏನ್ ಆಸೆ ಅಂದ್ರೆ ನಮ್ಮೂರ್ನಾಗೆ ಇರ್ಬೇಕು. ನಮ್ಮೂರ್ನಾಗ ನಂಗೆ ಜಾಸ್ತಿ ಆಸೆ ಇರಬೇಕು. ಹಾಲು ಕರಿಬೇಕು, ಕ್ಯಾನಲ್ ತುಂಬಿಸ್ಕೋಬೇಕು, ತಗೊಂಡೋಗಿ ಡೈರಿಗೆ ಹಾಕ್ಬೇಕು. ಹಾಲು ಕರಿಬೇಕು, ಕ್ಯಾನಲ್ ತುಂಬಿಸ್ಕೋಬೇಕು, ತಗೊಂಡೋಗಿ ಡೈರಿಗೆ ಹಾಕ್ಬೇಕು. ಅದೇ ಮೇಡಮ್ ನನ್ನ ಮಹದಾಸೆ. ಮೇಡಮ್ ಎಲ್ಲ ಬೇಡ, ಪಾರು ಅಂತ ಕರೆದ್ರೆ ಸಾಕು. ನಿಮ್ಮ ಆಸೆ ತುಂಬಾ ಚೆನ್ನಾಗಿದೆ. ಈ ಸಲ ಹಬ್ಬದ ಟೈಮ್ ನಲ್ಲಿ ಹರಕೆ ಹೊತ್ಕೊಳ್ಳಿ, ಎಲ್ಲ ನಿಜ ಆಗತ್ತೆ. ನನ್ಗೂ 2-3 ವಿಷಯದಲ್ಲಿ ನಿಜ ಆಗಿದೆ. ಓ ಹೌದಾ? ದೇವ್ರೆ, ಹಸನೂ ಬೇಡ, ಡೇರಿನೂ ಬೇಡ. ಈ ಹುಡುಗಿ ಹೆಸರು ಬೇರೆ ಕರೆಕ್ಟಾಗಿ ಇಟ್ಬಿಟ್ಟಿದ್ಯಾ. ಮನಸ್ಸಲ್ಲಿ ಆಸೆನೂ ಹುಟ್ಟಿಸ್ಬಿಟ್ಟೆ. ದಯವಿಟ್ಟು ಸ್ವಲ್ಪ ಕರುಣೆ ತೋರಿಸ್ತಂದೆ. ಮೈಸೂರು ಬಸ್ ಹೋಯ್ತಾ ಇದೆ, ಬೇಗ ಇಳ್ಕೊಡಪ್ಪ. ಏನಾಯ್ತು? ಇಲ್ಲಿ ನೋಡೋ, ಇಲ್ಲಿ ನಿನ್ನ ವಯಸ್ಸಾದ ಮುಖ್ಯ ಮೇಲೆ ಬೆಟ್ಟ ಬಿದ್ದಾಗ ಬಿದ್ದಿದೆಯಲ್ಲೋ, ಇನ್ನೊಂದ್ ಸ್ವಲ್ಪ ಹೀಗೆ ಇದ್ದಿದ್ರೆ ಉಸಿರೇ ನಿಂತೋಗ್ತಾ ಇತ್ತು. ಈ ವಯಸ್ಸಿನಾಗೆ ನನ್ನಂತವನು ನಿನ್ ಮ್ಯಾಗ ಬಿದ್ದಿರೋದು ನಿನ್ ಪುಣ್ಯ. ಇನ್ನ ಸಾಯ್ದೆ ಬದುಕಿದೆಯಲ್ಲ. ಬಾ, ಬನ್ನಿ ಬನ್ನಿ ಬನ್ನಿ. ಡಬ್ಬ, ನನ್ನ ಮಗ ಗಾಡಿ ನಿಲ್ಸು ಅಂದಿದ ತಕ್ಷಣ ನಿಲ್ಲಿಸ್ಬಿಟ್ನಲ್ಲಪ್ಪ. ಏನ್ಲ ನೀನ್ ಹಣೆ ಬರ? ಹೂವ ಕೇಳಕ್ ಹೋಗಿ ಗಿಡ ಕಿತ್ಬಿಟ್ಟೆಲ್ಲೋ. ನಮ್ಗೆ ಕಪ್ಪ ಏನ್ ಬೇಕಾರೆ ಕಿತ್ಕೊ, ನಮ್ಗೇನ ಬೇಕು? ಯಾವನಪ್ಪ ಪುಣ್ಯದ ಕಂಡಕ್ಟರ್ ಟಿಕೆಟ್ ಕೊಡಪ್ಪ, ಟಿಕೆಟ್. ತೊಂದ್ರೆನೇ ಇಲ್ಲ ನೋಡಿ. ನಮ್ಮಂತ ಪಾಪಿಗಳಿಗೆ ಬಸ್ನಾಗೆ ನಿದ್ದೆನೆ ಬರಕ್ಕಿಲ್ಲ. ನಿಮ್ಮಂತ ಪುಣ್ಯವಂತರ ಮಾತ್ರ ಬಸ್ನಾಗ ನಿದ್ದೆ ಬರ್ತಿದೆ. ನೀವು ಮಕ್ಕಳಿ, ನಾನು ಯಾರು ಯಾವ ಊರು ಅಂತ ಕೇಳಿದಾರೆ. ನನ್ನ ಹೆಸರು ಮಾದೇಶ ಅಂತ, ಪಕ್ಕದೂರೇ ನಮ್ಮೂರು. ಏನ್ ಮಾಡ್ತಿದ್ರಿ ತಾನೆ? ನಮ್ಗೆ ಯಾವ ಕೆಲ್ಸ ಕಾರ್ಯ ಹೇಳಿ, ಹಿಂಗಿ ಅಲ್ದಾಡ್ಕೆ ಇರ್ತೀವಪ್ಪ. ಕಾಸ್ಕೇನ್ ಮಾಡ್ತೀನಿ ಅಂತನಾ? ನಿಮ್ಮಂತ ಪುಣ್ಯಾತ್ರು ಇರ್ತಾರಲ್ಲ, ಒಂದ್ ಟಿಕೆಟ್ ಕೇಳಿದ್ರೆ ಕೊಡಿಸ್ತಾ ಇದಾರ್ಯಾ? ಒಟ್ಟಗತಿ ಏನಂತ ತಾನೆ ನೋಡಿ. ತಾತನ ಜಮೀನು ಯಾವತ್ತಿದ್ರು ಮೊಮ್ಮಕ್ಕಳಿಗೆ ಅಲ್ವೇ? ಹಂಗೆ ನಮ್ ತಾತ ನಂಗೆ ಜಮೀನ್ ಕೊಟ್ಬಿಟ್ಟವ್ನೆ, ಅದನ್ನ ವಾರಕ್ಕೆ ಬಿಟ್ಬಿಟ್ಟವ್ನಿ. ವರ್ಷಕ್ಕೆ ಇಷ್ಟು ಅಂತ ಬರ್ತದೆ, ಆರಾಮಾಗಿ ಅವ್ನಿ. ಉಂಟ ನನ್ಗೆ ಎಷ್ಟು ಮಕ್ಳು ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ಲ? ನಾನೇನ್ ತಂದೆ ತರನ ಕಾಣಿಸ್ತೀವ್ನಿ? ನನ್ಗಿನ್ನ ಮದ್ವೆನೇ ಆಗಿಲ್ಲಪ್ಪ. ನಿಂಗೊಂದು ಗೊತ್ತಾ, ಒಂದ್ ಹೆಂಗ್ಸರ ನಿಂದನೆ ಬಿದ್ಬಿಟ್ಟವಳೆ. ಎಷ್ಟು ಸೆದ್ದಾಗಳು ಗೊತ್ತಾ, ಗುಂಡಿಗೆ ಕೆಟ್ಟಿಬಿಟ್ಟಾಗೆ. ಅವಳಿಗಪ್ಪ ಉಂಡಾಡಿ ಗುಂಡ ಗಣ್ಣವನಂತೆ. ಅವ್ನು ಯಾವಾಗ್ಲೂ ಬಸ್ನಾಗೆ ಮನೆ ಕಂಡು ಸುಮ್ಮನೆ ಒಯ್ತಾ ಇರ್ತಾನಂತೆ. ಅವಳಿಗೆ ನನ್ ಮ್ಯಾಗ ಎಷ್ಟು ಪ್ರೀತಿ ಗೊತ್ತಾ? ಇವತ್ ನನ್ ಮನ್ಯಾಗ ಗಂಡ ಇಲ್ಲ, ಬಂದ್ಬಿಡು ಉಣ್ಣಕ್ಕೆ ಇಕ್ತೀನಿ ಅಂದವಳೆ. ಅದಕ್ಕೆ ಉಣ್ಣಕ್ ಹೋಯ್ತಾವ್ನಿ. ಅವಳ ಮನೆ ಎಲ್ಲೈತೆ? ಮನೆ ಪಟೇಲ್ರದು ಪಕ್ಕದ ಬಿದಿಯಾಗೆ. ಕೆಂಪನೆ ಚಿಕ್ಕ ಬೇವಿನ ಮರ. ಅದೇ ಚಿಕ್ಕ ಬೇವಿನ ಮರ. ದೊಡ್ಡ ತೆಂಗಿನ ಮರ. ಹೌದು, ದೊಡ್ಡ ತೆಂಗಿನ ಮರ. ಅಲ್ಲ
ಎಸ್ಯಾಕೆ ಅಡ್ರೆಸ್ ಹೇಳ್ತಾ ಇದೀರಿ ನನ್ಗಿಂತ ಮುಂಚೆ ಸಾಕ್ ನಿಲ್ಸು ಗಾಡಿ ನಿಲ್ಸು ನಾನು ಮಗನೇ ಸ್ಕೂಲ್ ಬಟ್ಟೆ ಹಾಕೊಂಡು ಸ್ಕೂಲ್ ಹೋಗೋದ್ ಬಿಟ್ಬಿಟ್ಟು ಕರ್ಕೊಂಡು ಮನೆ ಹೋಗ್ತೀಯಾ ಅಲ್ಲ ಒಟ್ಟಿಗೆ ಇಬ್ರು ಉಣ್ಣಕ್ಕೆ ಹೋಗ್ಬೇಕು ಬಾ ನನ್ನ ಮನೆ ಅಡ್ಮಿಷನ್ ಕೊಡಿಸ್ತೀನಿ ಏಯ್ ಅಮ್ ಯಮ್ 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 ಏಯ್ ಮೈಸೂರು ಬೈಪಾಸ್ ಯಾರು ಇಳಿರಿ ಬೇಗ. ಓ ಇದೆಯಾ ಮೈಸೂರು ಬೈಪಾಸು ಗೊತ್ತಿರ್ಲಿಲ್ಲಪ್ಪ ನನ್ನ ಮೇಲೆ ಬಿದ್ದಿದ್ನಲ್ಲ ಏನೋ ಮಾಡ್ತಾ ಇದ್ದೆ ನೀನ್ ನೆಚ್ಕೊಂಡ್ರೆ ಇಷ್ಟೇ ನೀನ್ ಎಳ್ದು ಹಾಕಕ್ ಆಗ್ತಾ ಇಲ್ಲ ನೀನು ಯಾವ ಸಿಟಿ ನೋಡಿಲ್ಲ, ಸಿಟಿ ತೋರ್ಸಕ್ ಕರ್ಕೊಂಡು ಹೋಯ್ತಾ ಇದೀನಿ. ಶಿವ ಲೇ ಬಂದೆ ತಡೀರಲ್ಲ. ಏಯ್, ಕರೆ ಅಯ್ಯೋ, time ಯಾವಾಗ್ಲೂ ಆಯ್ತು, ಹಂಗೆ ಬೇಗ ನೀವ್ ಬರ. ಹೇಳಿ. ಏನ್ರಲ್ಲ ಬಂದೆ ಇಲ್ಲೇ ರೀ. ಯಾವನವನ ಮಾತು ಕೇಳಿಸ್ಬೇಕಿಲ್ಲ ಬಂದೇನ್ಲ ಲೇ ಬಡ್ಡೆ ಇದ್ನೆ ಬೆಂಗಳೂರಿನಾಗೆ ಉಚ್ಚೋಯಕ್ಕೂ ಜಾಗಿಲ್ವಂತೆ ಅದು ಅಲ್ದೆ ಕಾಸು ಬೇರೆ ಕೊಡ್ಬೇಕಂತೆ ಬಲ ಇಲ್ಲೇ ಹೋಯ್ಕೊಳ್ಳೋ ನೀನ್ ಉದ್ಯೋಗಕ್ಕೋಸ್ಕರ ನನ್ನನ್ ಕರ್ದಿಲ್ಲ ಅಲ್ಲಿಗೆ. ಬರೀ ತಿನ್ನೋದು ಕೊಡಬಹುದು, ತಿನ್ನೋದು ಕೊಡಬಹುದು. ನೀವು ತಿನ್ಲೇ ಏನಜ್ಜಿ ರೋಡಲ್ಲಿ ಬರೋವಾಗ ನೋಡ್ಕೊಂಡ್ ಬರೋದಲ್ವೇ? ವಯಸ್ಸಾಯ್ತಪ್ಪ ಕಾಲ್ ಜಾರ್ ಬಿದ್ಬಿಟ್ಟೆ ಏನ್ ಮಾಡಕ್ಕಾಯ್ತದೆ ಅಲ್ಲ ಅಜೇ ವಯಸ್ಸಾದ್ಮ್ಯಾಗ ಮನೆಯಾಗೆ ಹರ್ರ ಶಿವ ಅನ್ಕೊಂಡು ಭಜನೆ ಮಾಡ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ವಯಸ್ಸಿನಂಗ್ ತರ ಊರೂರು ಸುತ್ತ ಬತ್ತಿದೆಯಲ್ಲ ನಾಚಿಕೆ ಆಗಿಲ್ಲ ನಿನಗೆ? ಅವಾಗಿಂದ ಕುಂಬಳಕಾಯಿ ಎತ್ಕೊಂಡು ಕುಂಬಳಕಾಯಿ ತರ ನಿಂತಿದೆಯಲ್ಲ ಅಜ್ಜಿನ ಎತ್ಬೇಕಂತ ಗೊತ್ತಾಗಿಲ್ಲ. ಅದೇ ಎಂತ ಕಳಿಸ್ತಾ ಕರ್ಕೊಂಡ್ ಬಂದಿದೆ ಇವ್ ನೋಡ್ಬಿಟ್ರೆ ಊರಿನ ಗಂಡೆಗಳಲ್ಲಿ ಎದುರ್ಕೋಬೇಕು. ಅಯ್ಯ ನಿನ್ ಮನೆ ಕಾಯುವಾಗ ಅಲ್ಕಣೋ ಬಿದ್ದೋಳ್ ನಾನು ಎತ್ತಕ್ ಸಹಾಯ ಮಾಡ್ದೋ ನನ್ ಮೊಮ್ಮಗ ಮಧ್ಯದಲ್ಲಿ ನಿಂತೇನೋ ಪುಕ್ಸಟ್ಟೆ ಮಾತು ಬಂದ್ಬಿಟ್ಟಿದ್ದ ನಾನು ಊರೂರ್ ಸುತ್ತದನ್ನ ನೋಡೋದಕ್ಕೆ. ಏಯ್ ಹೋಗಲೆ ಹೋಗ ಬಾಯ್ ಮುಚ್ಕೊಂಡು ಮಗ್ಕೊಂಡಿದೆ ಅದಕ್ಕೆ ತಾತ ಹೋಗಿ ಅಬ್ಬ ಆಂಟಿ ಎದಳಿ ಮೆಚ್ಚಿಗೆ ನಾ ಇದ್ದೀನಿ ಎದಳಿ ಇರಿ ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ನನಗೇನಾಯ್ತು ಅದು ನೀವು ಮೈ ಜಾರಿ ಅಲ್ಲ ನೀವು ಕಾಲ್ ಜಾರಿ ನನ್ನ ಕಾಲ್ ಮ್ಯಾಗ ಬಿದ್ದೋಗ್ಬಿಟ್ರಿ. ಮೆಚ್ಚಿಗೆ ನಾವಿದ್ದು ಏನಾಗಿಲ್ಲ. ಅಯ್ಯೋ ನಿಮ್ ಪರ್ಸು ಇಟ್ಕೊಳ್ಳಿ. ಆಗಾಗ ನಾನು ಈ ತರ ತಲೆ ಸುತ್ತು ಬೀಳ್ತಾ ಇದ್ದೆ. ಅಯ್ಯೋ ನೋಡಿ ನಿಮ್ಗೆ ಯಾವಾಗ ಹಿಂಗ ಆಯ್ತದ ಅವಾಗ ನಮ್ಗೆ ಒಂದು ಫೋನ್ ಹಾಕ್ಬಿಡಿ, ನಾವು ನಿಮ್ಮನ್ನ ಹಿಂಗ್ ಸುತ್ತಾ ಇರ್ತೀವಿ. ನೋಟಿ ಬಾಯ್ಸ್ ಅಡಿಲ್ಲ ಬಸ್ ಲೇಟ್ ಆಯ್ತದೆ. ಎಲ್ಲೋ ಇದ್ದೀರಾ ನಿಂತ್ಕಡೆ ಎಳ್ನೀರು ದುಡ್ಡು ಕೊಡೆ. ಯಾವ ಎಳ್ನೀರು ಯಾವ ದುಡ್ಡಣ್ಣ? ನಾನು ಕುಡ್ದಲ್ಲ ಎಳ್ನೀರು ಆ ದುಡ್ಡು ಕೇಳ್ತಾ ಇದೀನಿ. ನಾ ಸ್ವಲ್ಪ ಮೆಂಟ್ಲು. ಹೋಗ್ಲಿ ಬಿಡೋಣ. ಆಂಟಿ ಪಾಪ ಏನೋ ಪ್ರಜ್ಞೆ ತಪ್ಪು ಬಿದ್ದಿತ್ತು ಅದಕ್ಕೆ ತಂದ್ಕೊಟ್ಟೆ. ನಿಂಗೆ ಪುಣ್ಯ ಬರೋದು. ನೋಡ್ರಪ್ಪ ಈ ಪಾಪ ಪುಣ್ಯದ ಕಥೆನ ಹೇಳಕ್ ಹೋಗ್ಬೇಡಿ. ಅಜ್ಜಿ ಬಿದ್ದಾಗ ಯಾರು ಎತ್ತನೇ ಇಲ್ಲ. ಅದೇ ಆಂಟಿ ಬಿದ್ದಾಗ ಆಂಟಿನ ಪ್ರೀತಿಯಿಂದ ಎತ್ತಿ ತೊಡೆ ಮೇಲೆ ಮನಸ್ಕೊಂಡ್ರೆ ಅದು ಕಾಸ್ನಾಂಟಿ. ಈ ಪಾಪ ಪುಣ್ಯದ ಕಥೆನ ಅಂತ ಹೇಳಕ್ ಬರ್ಬೇಡಿ. ಕಾಸು ಕೊಡ್ರೆ ಇಲ್ಲ. ಕಾಸ್ನಂಟಿ ಕಾಸ್ನಾಂಟಿನೇ ತಗ ನಿನ್ ಕಾಸು. ರೈಟ್ ಹೇಳು ರೈಟ್ ಹೇಳು ರೈಟ್ ಹೇಳು. ನೀ ಬಾ ಮಗ. ಕಾಸ್ನಂಟಿ ಕಾಸ್ನಂಟಿ ಏನ್ಲಾಯ್ತು ಮಾದೇಶ? ನನ್ನ ಜೀವಮಾನದಾಗಿದ್ದೆ ಫಸ್ಟು ಕಲ ಇಂಥ ಆಂಟಿನ ಇಷ್ಟು ಹತ್ರದಾಗ ನೋಡಿದ್ದು. ಲೇ ನೀವೆಲ್ಲರೂ ಹೂ ಅಂದ್ಬಿಟ್ರೆ ಇವತ್ತು ಪ್ರಳಿಯೋದ್ ಜೊತೆಗೆ ಪ್ರಣಯನೂ ಆಗೋಗ್ಬಿಡ್ಬೇಕು. ಏನಂದರಿ? ಆಯ್ತು ಬಿಡ್ಲಾ, ನನ್ ಜೀವ ಗೆದ್ ಗೆಳೆಯ ನೀನು. ಹಿಂಗ ಅಷ್ಟು ಮಾಡ್ಲಾ ಅಂದ್ರೆ ಹೆಂಗ್ಲಾ? ನಾನು ಹೋಗಿ ಏನಂತ ಕೇಳಿಲ್ಲ. ಬತ್ತೀರ ಅಂತಾನೆ ಕೇಳ್ಬೇಕು. ನಾ ಹೋಗಿ ಕೇಳ್ಕೊಂಡ್ ಅಲ್ಲೇ ನಮ್ ಸೇಕ್ರ ಗಡ್ಸ ಬಿಟ್ಟಕ್ಕಲ್ಲ ಪ್ರಯೋಗಿಸ್ಬಿಟ್ಟು ಬರಲ್ಲ. ಲೇ ಲೇ ಶಂಕರ ಇದ್ಯಾಕ್ಲ ಹಿಂಗ್ ಬಂದೆ ಒಳ್ಳೆ ಸಪ್ಪರ ಹಾಕೊಂಡು? ಲೇ ನಂಗೆ ಕಾಲೆಲ್ಲ ನಡುಕ್ತವ್ ಕಣ್ಲಾ. ಲೇ ಇಂಥ ವಿಷಯ ಎಲ್ಲ ಮಾತಾಡಕ್ ಸುಲಭ, ಕೇಳಕ್ ಕಷ್ಟ. ಹೋಗ್ ನೀವೇ ಕೇಳ್ಕೊಳ್ರಪ್ಪ. ಲೇ ನಿನ್ ಜನ್ಮ ನನಗೆ ಗೊತ್ತಿಲ್ವೇನ್ಲಾ? ಚಳಿಗಾಲದಾಗೆ ಬೇವ್ರ ನನ್ ಮಗ ನೀನು. ಇಂಥ ಬಿಸಿ ಹತ್ರ ಹೋದಾಗ ಬೇವ್ರದೇ ಇದೆಯಾ? ಲೇ ಕೇಳಕ್ ಒಂದ್ ಕಲೆ ಅದೆ. ಈಗ ನಾನು ಕೇಳ್ತೀನಿ ಕರೆಕ್ಟ್ ಆಗಿ ನೋಡ್ಕ. ಅದೇನ್ ಕೇಳ್ಕತೀಯೋ ಕೇಳ್ಕೆ ಹೋಗಪ್ಪ. ಎಷ್ಟು ರೇಟ್? ಅಯ್ಯ ನೀ ಬೆಂಗಳೂರಿಗೆ ಬಸ್ ಚಾರ್ಜ್ ಎಷ್ಟು ಅಂತ ಕೇಳ್ದೆ. ಬಸ್ ಹತ್ತಲೇ ಗೊತ್ತಾಯ್ತದೆ. ಇದು ಬೇಕಿತ್ತ? ಯಾಕಮ್ಮ ಏನಾಯ್ತು? ಅದು ನಾನು ಕೇಳ್ದೆ, ಏನೋ ಕೇಳ್ದೆ, ಅವರು ಹೇಳಿದ್ರು, ಅದೇನೋ ಹೇಳಿದ್ರು, ಒಂದು ಅರ್ಥ ಆಗ್ಲಿಲ್ಲ ಕಲ. ನಿಮ್ ಕಾಲಿನ ಕತೆ ನೀವ್ಯಾರು ಇಷ್ಟು ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ಹೋಗಿ ಕೇಳ್ಕೊಂಬತ್ತೀನಿ ಇರ್ರಿ. ಏನಂತ ಕೇಳ್ತೀಯಾ? ಅದು ಕೇಳಕ್ ಒಂದ್ ರೀತಿ ನೀತಿ ಅಂತ ಐತೆ. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ಇವತ್ತೊಂದ್ ದಿನ ಏನು ಅಂತಂದ್ರೆ
ನಾನು ನಮ್ಮ ಹುಡುಗರು ನಿಮ್ಮನ್ನು ಇಷ್ಟಪಟ್ಟಿದ್ದೀವಿ. ನಮಗೆ ನೀವು ಹ್ಞೂ ಅಂತಂದರೆ ನಿಮಗೊಂದು ಸನ್ಮಾನ ಸಮಾರಂಭ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವೇನು ಎತ್ತ ಅಂತ ಹೇಳ್ಬಿಟ್ರೆ ಇವತ್ತು ಅದೇನು ಮಾತುಕತೆ ಆಡ್ಬಿಟ್ಟು ಸಮಾರಂಭನ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನೀವು ಏನಂತೀರಾ? ನಮಗೂ ಓಕೆ. ₹1,000 ಚೇಂಜ್ ಇದೆಯಾ? ನನ್ನ ಹತ್ರನೆಲ್ಲ ₹1,000 ನೋಟ ಹೋಗೋಣ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ನಮ್ಮವ್ರು ಬರ್ತಾರೆ. ಓಕೆ. ಶಿವು 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 ಬಾ. ಪಾರು ಅವ್ರೆ ಬಂದೆ. ಬ್ಯಾಗ್ ಕೊಡಿ. ಎಲ್ಲೋ ನೀವು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀರಾ ಅನ್ಕಂಡೆ, ಇನ್ನೂ ಇಲ್ಲೇ ಇದ್ದೀರಾ? ಹಬ್ಬದ ಟೈಮ್ ಅಲ್ವಾ, ಎಲ್ಲ ಬಸ್ಸು ಫುಲ್ ಇತ್ತು. ಅದ್ ಸರಿ, ನೀವೆಲ್ಲಿ ಹೋಗಿದ್ದು? ಅದು ನಮ್ಮ ಹುಡುಗ ಅದೇನೋ ನೋಡ್ಬಿಟ್ಟು ತುಂಬಾ ಇಷ್ಟಪಟ್ಬಿಟ್ಟಿದ್ದ, ಅದಕ್ಕೆ ನಾವೆಲ್ಲ ಸೇರಿ ಕೊಡ್ಸಕ್ ಹೋಗಿದ್ವಿ. ಸಿಕ್ತಾ? ಕೊಡ್ಸಿದ್ರಾ? ಕೈಗೆ ಬಂದಿತ್ತು, ಬಾಯಿಗೆ ಬರಲ್ವಲ್ಲ, ಆ ಥರ ಮಿಸ್ ಆಗೋಯ್ತು. ಅಪ್ಪ ತಂದೆ, ಮಗುನ ಕಳ್ಕೊಂಡಿದ್ದ ತಾಯಿಗೆ ಮಗು ಸಿಕ್ತಂಗೆ ನಂಗೆ ಪಾರು ಸಿಕ್ಕಿದ್ದಾಳೆ. ಊರಿಗೆ ಬಂದ ತಕ್ಷಣ ಹಾಲಿನ ಅಭಿಷೇಕ ಮಾಡ್ತೀನಪ್ಪ. 2 ಸೀಟ್ ನೀವು ಹಿಡ್ಕೊಂಡು ಕೂತ್ಕೊಂಡಿದ್ರಿ, ನಿಮ್ಮ ಕಡೆ ಯಾರು ಬರಾರ? ಅದಕ್ಕಲ್ಲ ಶಿವು, ನನ್ನ ಪಕ್ಕದಲ್ಲಿ ಯಾರು ಬಂದು ಕೂತ್ಕೋತಾರೋ ಅಂತ ಭಯ ಆಗಿತ್ತು. ಅದು ಏನು ಅಂದ್ರೆ, ನಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬಾ ನಿದ್ದೆ ಬರುತ್ತೆ. ಪಕ್ಕದಲ್ಲಿ ಕೂತಿರೋರ್ ಹೆಗಲ್ ಮೇಲೆ ತಲೆ ಹಾಕ್ಬಿಡ್ತೀನಿ. ಅಕಸ್ಮಾತ್ ನಿನ್ ಹೆಗಲ್ ಮೇಲೆ ತಲೆ ಹಾಕಿದ್ರೆ ಬೇಜಾರ್ ಮಾಡ್ಕೋಬೇಡ. ನೀವ್ ಒಳ್ಳೆ ಪಾರು ಅವ್ರೆ, ನೀವು ಆರಾಮಾಗಿ ಕಾಚ್ ಹಚ್ಕ ಮಲ್ಕೊಂಬಿಡಿ, ನಾನು ಇಲ್ಲೇ ನೋಡ್ಕೊಂಡು ನಿಂತಿರ್ತೀನಿ. ಶಿವು, ನಾನು ಹೇಳಿದ್ದು ಅಕಸ್ಮಾತ್ ಆದ್ರೆ ಬಂದ್ ಕೂತ್ಕೋ. ಪರವಾಗಿಲ್ಲ, ನೀವು ಮಲ್ಕಳಿ ಬರೋರೆ. ಅರರೆ ಅರರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಅರರೆ ಅರರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಪಯಣ ಮುಗಿಯದಿರಲಿ ಅನಿಸುತ್ತಿದೆ ರವಿಯೇ ಮುಳುಗಬೇಡ. ಇನ್ನು ಪುಟ್ಟ ಮುತ್ತು ಮಗುವಂತಿರೋ ಕನಸನು ಕಸಿಯಬೇಡ. ಕನಸು ನನಸು ನಿಜವೋ ಭ್ರಮಯೋ ಮೊದಲು ಕೊನೆಯೋ ಸಮಯ ಸರಿಯುತ್ತಿದೆ ಪಯಣ ಸಾಗುತ್ತಿದೆ. ಅರೆರೆ ಅರೆರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಅರೆರೆ ಅರೆರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಪರಿಚಯವೋ ಪ್ರತಿದಿನ ದಿನವೂ ಇಲ್ಲಿ ನಿನಗೆ ಅರಿವಿಲ್ಲದೆ ಅರಳುವುದು ಹೊಸ ಕನಸುಗಳು ನಿನ್ನ ಒಳಗೆ. ನೀನೆಲ್ಲೇ ಹೋಗು ಗೆಳೆಯ, ಅಲ್ಲೆಲ್ಲ ಅಂಚು ಖುಷಿಯ ನಗು ನಗು ನಗುತ್ತಾ. ಆಕಾಶಕ್ಕೆ ಏನಿಯ ಹಾಕೋ ಆಸೆನೂ ನಿಂಗಿರಬೇಕು. ಎಷ್ಟೆತ್ತರ ಹೋದರೂ ನೀನು ಭೂಮಿಲೇ ಕಾಲಿರಬೇಕು. ನವನವ ಅನುಭವ ಬದುಕಲಿ ಬರುತ್ತಿರಲಿ. ಲೇ, ನೀವೆಲ್ಲರೂ ಇಲ್ಲೇ ನಿಂತಿರಿ, ನಾವು ಹೋಗ್ಬಿಟ್ಟು ಈ ಒಂದು ಸಮಸ್ಯೆ ಯಾವಾಗ ಬಗೆಹರಿಸಿದೆ ಅಂತ ಕೇಳ್ಕೊ ಬರ್ತೀನಿ. ಕರ್ನಾಟಕ ಜನತೆ ಸಮಾಧಾನ ಅಣ್ಣ, ಈ ಒಂದು ಸಮಸ್ಯೆ ಯಾವಾಗ ಬಗೆಹರಿಬಹುದು? ನಾನು ಮುಟ್ಟಾಗಿಂದ ಬಗೆಹರಿದಿಲ್ಲ ಅಂತದ್ರಾಗೆ ಇವನು ಈಗ ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ಟ. ತತಲ ಶಿವನ ಹತ್ತಿರ ಮಾತಾಡಿ ಸಾಕು ಕಣಲೇ. ಈಗ ನಾವ್ ಏನ್ ಮಾಡವ ಅಂತಂದ್ರೆ, ಇಲ್ಲಿಂದ 10 ಕಿಲೋಮೀಟರ್ ಕುಣಿಗಲ್ ತಾವ್ ನಡ್ಕೋಬಿಡವ. ಅಲ್ಲಿಂದ ನೆಲಮಂಗ್ಲಕ್ಕೆ ಬಸ್ ಸಿಗ್ತದೆ, ಆ ಬಸ್ ಹಿಡ್ಕೋದ್ರೆ ನೆಲಮಂಗ್ಲಿಂದ ಬೆಂಗಳೂರಿಗೆ ಇನ್ನೊಂದು ಬಸ್ ಹಿಡ್ಕೊಬಿಡವ. ಅಪ್ಪ ನಾವ್ ಇಲ್ಲ ಇತ್ತು ಅಂದ್ರೆ ಎಲ್ರೂ ಸೇರಿ ಬೆಂಕಿ ಹಚ್ಬಿಡ್ತಾರೆ. ಕಾವೇರಿ ತಾಯಿಗೆ ಜೈ, ಕಾವೇರಿ ಕಾವೇರಿ ತಾಯಿಗೆ ಜೈ, ಕಾವೇರಿ ತಾಯಿಗೆ ಜೈ. ಪಾರು ಅವ್ರೆ, ನಿಮ್ಗೇನ್ ಬೇಜಾರಿಲ್ಲ ಅಂದ್ರೆ ನಾನು ನನ್ನ ಸ್ನೇಹಿತರಲ್ಲ ನೆಲಮಂಗಲದವರೆಗೂ ಹೋಯ್ತಾ ಇದ್ದೀವಿ, ಅಲ್ಲಿಂದ ಹೋಗ್ಬೋದಲ್ವಾ ನೀವು? ಸರಿ, ಕೊಡಿ ಬನ್ನಿ. ಬಂದ್ರಲ್ಲ ಬೇಕನೆ ನಾವು ಹೋಯ್ತಾ ಇರೋ ರೋಡ್ ಕರೆಕ್ಟ್ ಆಗಿ
ನಾ ಕರ್ಕೊಂತಿರಬೇಕು ಅದು ಕರೆಕ್ಟ್ ಆಗಿರೋದು ಸುಮ್ಮನೆ ಬಾಯ್ ಬಿಡ್ಕೊ ಬಾ ಲೇ ತಡೀರ್ರಾ ಎಲ್ಲ ಕರೀತಾನೆ ಇವರೆಲ್ಲ ನನ್ನ ಸ್ನೇಹಿತರು. ಇವನು ಮಾದೇಶಣ್ಣ ಅಂತ, ಇವನು ಶಂಕರಣ್ಣ ಅಂತ, ಅವನು ನಂಜುಂಡಣ್ಣ ಅಂತ. ಇವನು ಶಿವಣ್ಣ ಅಂತ